अभी तो मेरे पास एक एक 100 रुपये ले लेंगे ना। रुक जाओ। दो लोग हाँ इधर ಎಲ್ರಿಗೂ ನಮಸ್ಕಾರ. ಸಂಗಮ್ಗೆ ಬರೋವಂಥ ತುಂಬ ಜನ ಬರ್ತಾ ಇದ್ದೀರಾ. ಸೊ ತುಂಬಾ ಟ್ರಾಫಿಕ್ ಜಾಮ್ ಇದೆ ಆ್ಯಂಡ್ ತುಂಬಾ ಕ್ರೌಡ್ ಕೂಡ ಇದೆ. ಸೊ ಬರೋವಂಥವ್ರೆಲ್ಲರೂ ಫೆಬ್ರವರಿ ಕಳೆದ ಮೇಲೆ ಬನ್ನಿ. ತುಂಬಾ ಟ್ರಾಫಿಕ್ ಜಾಮ್ ಇದೆ. ಸೊ ತುಂಬಾ ವೆಯ್ಟ್ ಮಾಡಿ ನೀವು ಬರಬೇಕಾಗುತ್ತೆ. ನಾನು ನಿಮ್ಗೆ ತೋರಿಸ್ತೀನಿ, ನೋಡ್ತಿರ್ಬೋದು ಇಲ್ಲಿ ಎಷ್ಟೊಂದು ಟ್ರಾಫಿಕ್ ಜಾಮ್ ಆಗಿದೆ ಅಂತ ಹೇಳ್ಬಿಟ್ಟು. ಒನ್ ಡೇ ಫುಲ್ ಟ್ರಾಫಿಕ್ ಆಗ್ತಾ ಇದೆ, ಒಂದು 2 ಡೇಸಿಂದ. ಸೊ ಬರೋ ಅಂಥವ್ರು ಯೋಚನೆ ಮಾಡಿ ಬನ್ನಿ. ಆಲ್ರೆಡಿ ಬುಕ್ ಮಾಡಿರೋರು ಸೊ ಬರ್ಬೋದು, ಏನು ತೊಂದರೆ ಇಲ್ಲ. ಓನ್ ವೆಹಿಕಲಲ್ಲಿ ಬರ್ತಾ ಇರೋರಿಗೆ ತುಂಬಾ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ನೋಡಿಕೊಂಡು ನೀವು ಬನ್ನಿ. ಕ್ರೌಡ್ ಅಂತ ಅಂದರೆ ಗಾಡಿಗಳನ್ನ ಒಳಗಡೆ ಬಿಡ್ತಾ ಇರೋದ್ರಿಂದ ತುಂಬಾ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಸೊ ನೀವು ನೋಡ್ತಿರ್ಬೋದು, ತುಂಬ ಜನ ನಡ್ಕೊಂಡು ಹೋಗ್ತಾ ಇದ್ದಾರೆ ಆ್ಯಂಡ್ ತುಂಬಾ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ನೀವು ಟ್ರೈನಲ್ಲಿ ಬಂದರೆ ಬೆಸ್ಟು, ಯಾಕಂದರೆ 2 ವೀಲರಲ್ಲಿ ಆರಾಮಾಗಿ ನೀವು ಹೋಗ್ಬೋದು. ಈ ಕಾರ್ಗಳನ್ನ ಒಳಗಡೆ ಬಿಡೋಕ್ಕೆ ಸ್ಟಾರ್ಟ್ ಆದಾಗಿಂದ ಈ ಒಂದು ಟ್ರಾಫಿಕ್ ಜಾಮ್ ಈಗ ಒಂದು 2 ಡೇಸಿಂದ ತುಂಬಾ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಬೆಸ್ಟು ನೀವು ಟ್ರೈನಲ್ಲಿ ಬಂದರೆ, ಓನ್ ವೆಹಿಕಲ್ಸಲ್ಲಿ ಬಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಎಲ್ಲ ವೈಟ್ ಗಾಡಿ ಬೋರ್ಡ್ನ ಒಳಗಡೆ ಬಿಡ್ತಾ ಇದ್ದಾರೆ. ಸೊ ಹಾಗಾಗಿ ತುಂಬಾ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಸೊ ಫ್ರೀಯಾಗಿ ಬಸ್ ಇದೆ ನಿಮಗೆ UP ಗೌರ್ನಮೆಂಟ್ ಕಡೆಯಿಂದ, ನೀವು ಆರಾಮಾಗಿ ಬರ್ಬೋದು. 2 ವೀಲರ್ ಇದೆ ರ್ಯಾಪಿಡೋ ಟೈಪಲ್ಲಿ. ಸೊ ನೀವು ಆ ಥರದ್ನಾರು ಬರ್ಬೋದು, ಅಥವಾ ಬ್ಯಾಟ್ರಿ ಗಾಡಿ ಇದೆ, ನೀವು ಸಂಗಮಕ್ಕೆ ನೀವು ಬರ್ಬೋದು. ಆ್ಯಂಡ್ ಇಲ್ಲಿ ನೋಡ್ತಿರೋ ಹಾಗೆ ತುಂಬಾ ವೆಹಿಕಲ್ಸು ಟ್ರಾಫಿಕ್ ಜಾಮ್ ಆಗಿದೆ. ಸೊ ಯಾರೇ ಬಂದರೂ ಕೂಡ ನೀವು ಫಸ್ಟು ನೀವು ಏನು ಶಾಸ್ತ್ರಿ ಬ್ರಿಡ್ಜ್ ಅಂತ ಹೇಳಿ ಮೇಲ್ಗಡೆ ಕಾಣಿಸ್ತಿದೆಯಲ್ಲ, ಅದೇ ಬ್ರಿಡ್ಜು. ನೀವು ಅಲ್ಲಿಂದ ಮುಂದೆ ಹೋದರೆ ನಿಮಗೆ ಅಲ್ಲಿ ಇಳಿಯೋದಕ್ಕೆ ಅಲ್ಲಿ ಅವಕಾಶ ಇದೆ. ಸೊ ನಿಮ್ಮನ್ನು ಅಲ್ಲೇ ಕರ್ಕೊಂಡೋಗಿ ಅಲ್ಲಿ ನಿಲ್ಲಿಸ್ತಾರೆ. ನೀವು ಅಲ್ಲಿಂದ ಒಂದು ಸ್ವಲ್ಪ ಇಳಿದು ಮುಂದೆ ಹೋದ್ರಿ ಅಂತ ಅಂದರೆ ಸೊ ನಿಮ್ಗೆ ಅಲ್ಲಿ ಸರ್ಕಲ್ ಸಿಗುತ್ತೆ, ಟರ್ನಿಂಗ್ ಪಾಯಿಂಟು. ಸಂಗಮಕ್ಕೆ ಹೋಗ್ತಾ ಇರೋದು ಬರ್ತಾ ಇರೋದು ವೆಹಿಕಲ್ಸಲ್ಲಿ ನಿಮಗೆ ಗೊತ್ತಾಗುತ್ತೆ. ನೀವು ಅಲ್ಲಿಂದ ಮುಂದೆ ಹೋದ್ರಿ ಅಂತ ಅಂದರೆ 1 ಕಿಲೋಮೀಟರ್ ನಿಮಗೆ ಸ್ನಾನದ ಘಾಟು 33 ಸಿಗುತ್ತೆ. ಮತ್ತು ಸೆಕ್ಟರ್ 21ಕ್ಕೆ ನೀವು ಡೈರೆಕ್ಟಾಗಿ ಹೋಗ್ತೀರಾ. ಸ್ವಲ್ಪ ಜಾಸ್ತಿ ಮುಂದೆ ಹೋದರೆ ನಿಮಗೆ 1 ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ. ಅದರ್ವೈಸ್ ನೀವು ಒಳಗಡೆ ಟರ್ನ್ ಆಗಿ ಒಂದು ಚಿಕ್ಕ ಚಿಕ್ಕ ದಾರಿ ಇದೆ. ಸೊ ನೀವು ಅದರೊಳಗಡೆ ಹೋದರೆ ಒಂದು ಅರ್ಧ ಕಿಲೋಮೀಟ್ರ್ ಆಗೋಲ್ಲ. ನೀವು ಆರಾಮಾಗಿ ಈ ಒಂದು ಸಂಗಮ್ ಘಾಟ್ನ ಸೇರ್ಬೋದು. ಇಲ್ಲಿ ಆರಾಮಾಗಿ ನೀವು ಸ್ನಾನ ಮಾಡ್ಬೋದು. ಮತ್ತು ಬೋಟಿಂಗ್ ವ್ಯವಸ್ಥೆ ಕೂಡ ಇದೆ. ತ್ರಿವೇಣಿಗೆ ಸಂಗಮ್ಗೆ ಹೋಗ್ತೀನಿ ಅಂದರೆ ನೀವು ಅಲ್ಲೂ ಕೂಡ ಹೋಗ್ಬೋದು. ನೀವು ಡೈರೆಕ್ಟಾಗಿ ಈ ಒಂದು ರೂಟಲ್ಲಿ ಬಂದರೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ಸೆಕ್ಟರ್ 1ಕ್ಕೆಲ್ಲ ಹೋಗ್ತೀನಿ ಅಂತ ಅಂದರೆ ಅಲ್ಲಿ ತುಂಬಾ ಟ್ರಾಫಿಕ್ ಜಾಮ್ ಇದೆ. ನಿಮಗೆ ಒಂದೇ ಇದ್ದರೂ ನೀವು ಬರೋಕ್ಕಾಗಲ್ಲ ಸ್ನಾನ ಮಾಡೋದಕ್ಕೆ. ಸೊ ಅಷ್ಟು ಕ್ರೌಡ್ ಇದೆ ಇವತ್ತು. ನೀವು ಆರಾಮಾಗಿ ಈ ಒಂದು 33 ಘಾಟ್ಗೆ 21 ಸೆಕ್ಟರ್ಗೆ ಡೈರೆಕ್ಟ್ ಸೇರ್ತೀರಾ. ಈ 33 ಘಾಟಲ್ಲಿ ನೀವು ಸ್ನಾನ ಮಾಡಿಕೊಂಡು ಹೋಗಬೇಕಾದ್ರೆ ನಿಮಗೆ ವೆಹಿಕಲ್ಸ್ ಕೂಡ ಅವೈಲೇಬಿಲಿಟಿ ಇದೆ. ನೀವು ಇಲ್ಲಿಂದನೇ ಡೈರೆಕ್ಟಾಗಿ ಔಟ್ಸೈಡ್ ಬಂದು ನೀವು ಹೋಗ್ಬೋದು. ಆಲ್ಮೋಸ್ಟ್ ನೀವು ಬರೋದಿದ್ರೆ ಟ್ರೈನಿಗೆ ಬನ್ನಿ. ಟ್ರೈನಿಂದ ಫೆಸಿಲಿಟೀಸ್ ತುಂಬ ಚೆನ್ನಾಗಿದೆ, ಆರಾಮಾಗಿ ಹೋಗ್ಬೋದು ಬರ್ಬೋದು. ಓನ್ ವೆಹಿಕಲ್ಸಲ್ಲಿ ಬಂದಾಗ ಈ ರೀತಿ ಪಾರ್ಕಿಂಗ್ ಸಮಸ್ಯೆ ಮತ್ತು ಟ್ರಾಫಿಕ್ ಜಾಮ್ ಸಮಸ್ಯೆ ಶುರುವಾಗುತ್ತೆ. ಸೊ ಟ್ರೈನಲ್ಲಿ ಬರೋದು ಬೆಟರು. ಆ್ಯಂಡ್ ಈಗ ನೀವು ಟ್ರೈನಲ್ಲಿ ಬಂದಿದ್ದೀರಾ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಬಾರ್ಗೇನ್ ಮಾಡಿ, ಜಾಸ್ತಿನೇ ಬಾರ್ಗೇನ್ ಮಾಡಿ. ಯಾಕಂದರೆ ಹೊರಗಡೆಯಿಂದ ಬಂದಿರೋರಿಗೆ ತುಂಬಾ ಜಾಸ್ತಿ ಅಮೌಂಟ್ನ ಕೇಳ್ತಾ ಇದ್ದಾರೆ. ಸೊ 100-150 ಅಷ್ಟೇ. ಅದ್ರ ಮೇಲೆ ಯಾರೂ ಎಲ್ಲೂ ಕೊಡೋಕ್ಕೆ ಹೋಗ್ಬಿಡಿ. ನೀವು ಏನು ರೈಲ್ವೆ ಸ್ಟೇಷನಿಂದ ಬಂದಿರ್ತೀರ, ಸಂಗಮ್ ಗೇಟ್ವರೆಗೂ ತೊಗೊಳ್ಳಿ. ಮತ್ತು ಅಲ್ಲಿಂದ ಒಳಗಡೆ ಹೋಗ್ಬೇಕಾದ್ರೂ ಅಷ್ಟೇ, ನಿಮಗೆ ಅಲ್ಲೂ ಅಷ್ಟೇ ನೀವು ಬಾರ್ಗೇನ್ ಮಾಡಿ. ಎಲ್ಲದಕ್ಕೂ ಇಲ್ಲಿ ಬಾರ್ಗೇನ್ ಮಾಡಿದರೆ ಮಾತ್ರ ನೀವು ಆರಾಮಾಗಿ ಹೋಗ್ಬೋದು. ಸ್ನಾನ ಮಾಡಬೇಕು ಅಂದರೆ ನೀವು 33 ಘಾಟ್, ಇದು ಘಾಟ್ ಸೆಕ್ಷನ್ ತುಂಬಾ ಚೆನ್ನಾಗಿದೆ. ಇದು 21 ಸೆಕ್ಟರ್. ನೀವು ಏನು ಆಪೋಸಿಟ್ ಸೈಡಲ್ಲಿ ಬರ್ತೀರಲ್ಲ ಶಾಸ್ತ್ರಿ ಬ್ರಿಡ್ಜಿಂದ, ಈ ಕಡೆ ಸಿಗುವಂಥದ್ದು. ಇದು ತುಂಬಾ ಚೆನ್ನಾಗಿದೆ. ಆ್ಯಂಡ್ ಸ್ನಾನ ಮಾಡೋದಕ್ಕೆ ತುಂಬಾ ಇಲ್ಲಿ ಒಳಗಡೆ ಬಿಡ್ತಾರೆ ಡೀಪಾಗಿ ಹೋಗೋದಕ್ಕೆ. ನಾನು ಇಲ್ಲಿ ತೋರಿಸ್ತೀನಿ ನಿಮಗೆ ಮುಂದೆ. ಆರಾಮಾಗಿ ನೆಡ್ಕೊಂಡು ಬಂದು ನೀವು ಒಳಗಡೆ ಬಂದು ಆರಾಮಾಗಿ ಸ್ನಾನ ಮಾಡ್ಬೋದು. ಆ್ಯಂಡ್ ಇಲ್ಲಿ ಆಲ್ಮೋಸ್ಟ್ ತ್ರಿವೇಣಿ ಸಂಗಮಕ್ಕೆ ತುಂಬಾ ನಿಯರು ಈ ಒಂದು 33 ಘಾಟು. ಬೋಟಿಂಗ್ ವ್ಯವಸ್ಥೆ ಕೂಡ ಇದೆ. ಇಲ್ಲಿ ತುಂಬಾ ಬೋಟಿಂಗ್ ಇರುತ್ತೆ. ಬೋಟಿಂಗ್ ಇರಲ್ಲ ಅಂತ ಕೇಳ್ತಿರ್ತೀರ, ತುಂಬಾ ಬೋಟಿಂಗ್ ಇಲ್ಲಿ ನಿಮಗೋಸ್ಕರನೇ ವೆಯ್ಟ್ ಮಾಡ್ತಿರ್ತಾರೆ. ನೀವು ಆರಾಮಾಗಿ ಬಂದು ಇಲ್ಲಾದರೂ ಸ್ನಾನ ಮಾಡ್ಬೋದು, ಅಥವಾ ತ್ರಿವೇಣಿ ಸಂಗಮಕ್ಕಾದರೂ ಹೋಗಿ ಸ್ನಾನ ಮಾಡ್ಬೋದು. ಅಂದರೆ ಎಮರ್ಜೆನ್ಸಿ ಟೈಮಲ್ಲಿ 2 ಅವರ್ ಬೋಟಿಂಗು ಯಾವುದೇ ರೀತಿಯಾದ ಚಾಲನೆ ಇರೋದಿಲ್ಲ. ಸೊ ಆ ಟೈಮಲ್ಲಿ ಮಾತ್ರ ನಿಲ್ಲಿಸಿರ್ತಾರೆ. ಇನ್ನು ಎಲ್ಲ ಟೈಮಲ್ಲೂ ಬೋಟಿಂಗ್ ವ್ಯವಸ್ಥೆ ಇರುತ್ತೆ. ನೀವು ಆರಾಮಾಗಿ ಹೋಗಿ ಸ್ನಾನ ಮಾಡ್ಕೊಂಡು ಬರ್ಬೋದು. ಇನ್ನೊಂದು ಸರಿ ಹೇಳ್ತೀನಿ, 33 ಘಾಟು 21 ಸೆಕ್ಟರು ತುಂಬಾ ನಿಯರ್ ಇದೆ. ನೀವು ಬೇಗನೆ ಹೋಗಿ ಸ್ನಾನ ಮುಗಿಸ್ಕೊಂಡು ಬರ್ಬೋದು, ಏನೂ ತೊಂದರೆ ಇಲ್ಲ. ಇಲ್ಲಿ ಎಕ್ಸ್ಪೆಷಲಿ ಬೆನಿಫಿಟ್ ಏನಿದೆ ಅಂತ ಅಂದರೆ ನಿಮಗೆ ಹೋಗೋದಕ್ಕೆ ಬರೋದಕ್ಕೆ ವೆಹಿಕಲ್ ವ್ಯವಸ್ಥೆ ಇದೆ. ಆ್ಯಂಡ್ ತುಂಬಾ ಚೆನ್ನಾಗಿದೆ. ವಾಟರ್ ಕೂಡ ಇಲ್ಲಿ ಕ್ರೌಡ್ ಕೂಡ ತುಂಬಾ ಕಮ್ಮಿ ಇದೆ. ನಿಮಗೆ ಟೈಮ್ ಬೇರೆ ಕಡೆ ಅಯೋಧ್ಯೆ ಕಾಶಿ ಹೋಗ್ತೀನಿ ಅಂದರೂ ಟೈಮ್ ಕೂಡ ನಿಮಗೆ ತುಂಬಾ ಇಲ್ಲಿ ಕಮ್ಮಿ ತೊಗೊಳುತ್ತೆ. ಅಷ್ಟೇನು ರಶ್ ಇರೋದಿಲ್ಲ. ಆರಾಮಾಗಿ ಇಲ್ಲಿ ಸ್ನಾನ ಮಾಡ್ಬೋದು. ಸೊ ನಿಮಗೆ ಬಿಟ್ಟಿದ್ದು, ನಿಮ್ಮ ಇಷ್ಟ ಇದು.
ನೀವು ಅಲ್ಲಾದರೂ ಸ್ನಾನ ಮಾಡಿ ಅಥವಾ ಇಲ್ಲಾದರೂ ಸ್ನಾನ ಮಾಡಿ. ಸೆಕ್ಟರ್ 1ಗೆ ಹೋಗ್ತೀನಿ ಅಂದರೆ ಅಲ್ಲೂ ಕೂಡ ಹೋಗಿ ನೀವು ಸ್ನಾನ ಮಾಡ್ಬೋದು. ಹಾಗೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋದಲ್ಲೂ ತುಂಬಾ ಹೆಲ್ಪ್ಫುಲ್ ಆಗೋ ಥರ ಇನ್ಫಾರ್ಮೇಟಿವ್ ವಿಡಿಯೋನ ಮಾಡ್ತೀನಿ. ಸೊ ಥ್ಯಾಂಕ್ ಯು.